ಓಂ ಪುರುಷಾಯ ನಮಃ. ಪುರುಷ ಶಬ್ದದ ಅರ್ಥವನ್ನ ಮತ್ತೆ ಅದಕ್ಕೆ ಹೊಂದಿಕೊಂಡಂತಹ 14ನೇ ಬೃಹತಿ ಮಂತ್ರದ ಅರ್ಥವನ್ನ ಭಗವಂತರಾಯರು ವಿವರಿಸಿದಂತೆ ನೋಡಬೇಕು. ಹಿಂದೆ ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡಿದ್ದನ್ನ ಮತ್ತೆ ನನ್ನ ಅಭಿಪ್ರಾಯವನ್ನು ಕೂಡ ನಾನೇನು ಹೇಳಿದ್ದನ್ನ ನಾವೆಲ್ಲರೂ ಕೇಳಿದ್ದೇವೆ. ಇದೀಗ ಭಗವಂತರಾಯರ ವ್ಯಾಖ್ಯಾನ ಇಲ್ಲಿದೆ. ಪುರು ಅಂದ್ರೆ ದೊಡ್ಡ ಸಂಖ್ಯೆಯ ಹವಿಸ್ಸು, ದೇವತೆಗಳು ಯಜ್ಞದಲ್ಲಿ ಸಮರ್ಪಿಸುವಂತಹ ಹವಿಸ್ಸು, ಅದೆಲ್ಲವನ್ನೂ ಪಡೆಯುವವನು ಇವನೇ ಆಗಿದ್ದಾನೆ. ಹೀಗೆ ಆ ವರ್ಪಸ್ ಮತ್ತೆ ವಯಸ್ಸು ಇತ್ಯಾದಿ ಶಬ್ದಗಳಿಗೆ ಪುರುವರ್ಪಸ್ ಅಂತ ಮೂಲ ವೇದ ವಾಕ್ಯದಲ್ಲಿದೆ. ಪುರುಷ ಅಂತ ಇಲ್ಲಿ ಕಂಡು ಬರ್ತದೆ. ಅವೆರಡಕ್ಕೂ ಕೂಡ ಒಂದು ಸಂಬಂಧ ಇದೆ, ವ್ಯಾಖ್ಯೆಯ ಸಂಬಂಧ ಇದೆ. ವರ್ಪಸ್ ಅನ್ನುವ ಶಬ್ದಕ್ಕೆ ಪೂರ್ಣವಾದಂತಹ ಬಲ ಉಳ್ಳವನು ಅನ್ನೋ ಅರ್ಥವನ್ನ ಭಗವಂತರಾಯರು ಹಿಂದೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಪುರುಷ ಅನ್ನೋ ಶಬ್ದಕ್ಕೂ ಕೂಡ ಪುರುವರ್ಪಸ್ ಅನ್ನೋದರ ಅರ್ಥವೇ ಇದೆ. ಪುರುಷ ಅಂದ್ರೂ ಪೂರ್ಣವಾದಂತಹ ಬಲ, ಶಕ್ತಿ, ಗುಣ ಇತ್ಯಾದಿಗಳಿದ್ದವನು ಅಂತಾನೆ ಅರ್ಥ. ಪೂರ್ಣತ್ವಾತ್ ಪುರುಷ ಸ್ಮೃತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಭಗವಂತ ಪುರುಷ ಶಬ್ದ ವಾಚ್ಯ ಯಾಕೆಂದ್ರೆ ಪೂರ್ಣನಾದ್ದರಿಂದ ಅನ್ನೋ ಅರ್ಥವನ್ನೇ ಹೇಳಿದ್ದಾರೆ. ಶ ಅಂದ್ರೆ ಮುಖ್ಯ ಪ್ರಾಣ, ಅವನಿಗೆ ಪಾಲಕನಾದಂಥವನು ಈ ಭಗವಂತ. ಹೀಗೆ ಪುರುಷ ಅನ್ನೋ ಶಬ್ದದಿಂದ ವಾಯುಪತಿ ಅನ್ನೋ ಅರ್ಥವೂ ಸಿಗ್ತದೆ. ಪೂರ್ಣ ಷಡ್ಗುಣ ರೂಪನಾದ್ರಿಂದ ಪುರುಷ ಅಂತ ಅರ್ಥವೂ ಇದ್ದೇ ಇದೆ. ಸಹ ಅಂದ್ರೆ ಬಲ, ಓಜಸ್ಸಹೋ ಬಲಂ ಅಂತ ಹೇಳಿ ಅವೆಲ್ಲ ಬಲದ ಒಂದು ಪ್ರಭೇದ. ಪುರು ಸಹ ಅಂದ್ರೆ ಬಲಂ, ಯಶಸ್ಸಃ ಪುರುಷಃ. ಸಹ ಅನ್ನುವಲ್ಲಿರುವ ಹಕಾರ ಲೋಪ ಕಂಡು ಪುರುಷ ಅಂತ ಈಗ ನಿಷ್ಪನ್ನ ಆಗಿದೆ. ಸ ಅಂದ್ರೆ ಜ್ಞಾನ ಅಂತ ಅರ್ಥ. ಪುರುಷ ಅಂದ್ರೆ ಶ್ರೇಷ್ಠವಾದ ಜ್ಞಾನವುಳ್ಳವನು ಅಂತ ಅರ್ಥ, ಪೂರ್ಣ ಜ್ಞಾನ ಅಂತ ಅರ್ಥ. ಪಾಲಕನಾದ್ರಿಂದ ಪುರುಷನೂ ಹೌದವನು. ಕುಶನ್ ಅಂತ ಪ್ರತ್ಯಯ ಬಂದಿದೆ. ಪೃ ಪಾಲನ ಪೂರ್ಣಯೋಹನು ಧಾತುವಿಗೆ, ಪಾಲನ ಅನ್ನೋ ಅರ್ಥವನ್ನೇ ಹೇಳುವ ಪೃ ಪಾಲನ ಪೂರ್ಣಯೋ ಧಾತುವಿಗೆ ಕುಶನ್ ಅಂತ ಪ್ರತ್ಯಯ ಬಂದು ಪುರುಷ ಅಂದ್ರೆ ಪಾಲಿಸುವವನು ಅಂತ ಅರ್ಥವೂ ಕೂಡ ಆಗ್ತದೆ. ಈ ಎಲ್ಲ ಅರ್ಥಗಳನ್ನ ಸಂತೇ ಶಿಶಾಮಿ ಬ್ರಹ್ಮಣ ವಯಾಂಸಿ ಧೇನೂನಾಮಿ ಶುದ್ಧಿಸಿ ಸ್ತುಷೇಯಂ ಪುರುವರ್ಪಸಂ, ಪೂರ್ಣವಾದಂತಹ ಬಲವುಳ್ಳಂತಹ ಭಗವಂತನನ್ನು ಸ್ತುತಿಸ್ತೇನೆ ಅಂತ ಆ ವೇದವಾಕ್ಯ ಪುರುಷ ಶಬ್ದದ ವ್ಯಾಖ್ಯಾನವನ್ನೇ ವಿಸ್ತೃತವಾಗಿ ಮಾಡಿದೆ. ವರ್ಪಸ್ ಅನ್ನುವ ಶಬ್ದಕ್ಕೆ ಜ್ಞಾನ, ಬಲ ಇತ್ಯಾದಿ ಗುಣಗಳು ಅಂತ ಅರ್ಥ ಆದ್ರೆ, ವಯಸ್ಸನ್ನುವ ಶಬ್ದಕ್ಕೆ ಹವಿಸ್ ಅಂತ ಅರ್ಥ ಆಗ್ತದೆ. ಪೂರ್ಣ ಹವಿಸ್ಸುಗಳನ್ನು ಈತ ಸ್ವೀಕಾರ ಮಾಡ್ತಾನೆ. ಸಂತೆ ಶಿಶಾಮಿ ವಯಾಂಸಿ, ಹವಿಸ್ಸುಗಳನ್ನು ನಿನಗಾಗಿ ನಾನು ಮೀಸಲಿಡುತ್ತೇನೆ ಅಂತ ಅದರ ಅರ್ಥ. ಬೇರೆ ಯಾರಿಗೂ ಹವಿಸ್ಸನ್ನ ಸಮರ್ಪಿಸುವುದಿಲ್ಲ, ನಿನಗೆ ಹವಿಸ್ಸನ್ನು ಸಮರ್ಪಿಸ್ತೇನೆ ಅಂತ ಅರ್ಥ. ಹೀಗೆ ಭಕ್ತರು ತನಗಾಗಿಯೇ ಅರ್ಪಿಸಿದ ಹವಿಸ್ಸುಗಳನ್ನು ಸ್ವೀಕರಿಸುವವನು, ಪೂರ್ಣವಾದ ಬಲವುಳ್ಳವನು, ಪೂರ್ಣವಾದ ಗುಣಗಳುಳ್ಳವನು ಅನ್ನೋ ಅರ್ಥಗಳೆಲ್ಲ ಪುರುಷ ಅನ್ನೋ ಶಬ್ದದಿಂದ ಬರ್ತವೆ. ಅದನ್ನೇ ವಯಾಂಸಿ ಅಂದ್ರೆ ಹವಿಸ್ಸುಗಳನ್ನ ಸಂತೆ ಶಿಶಾಮಿ ನಿನಗಾಗಿ ಕೊಡ್ತೇನೆ, ನೀನು ಪೂರ್ವರ್ಪಸ್ ಇತ್ಯಾದಿ ಶಬ್ದಗಳಿಂದ ಆ ಭಗವಂತ ಪೂರ್ಣವಾದ ಬಲವುಳ್ಳವನು, ಭಕ್ತರ ಹವಿಸ್ಸುಗಳನ್ನು ಸ್ವೀಕಾರ ಮಾಡುವನು ಅನ್ನೋ ಅರ್ಥವನ್ನ ನಾವಲ್ಲಿ ಗಮನಿಸ್ತೇವೆ. ಇದಿಷ್ಟು ಆ ಪುರುಷ ಎಂಬ ಶಬ್ದದ ಅರ್ಥ ಮತ್ತೆ ಅದನ್ನು ವಿವರಿಸುವಂತಹ ವೇದ ಮಂತ್ರದ ಅರ್ಥ ಕೂಡ ಆಗಿದೆ ಭಗವಂತರಾಯರು ಕಂಡಂತೆ.